ಆಯೋಗವನ್ನ ಕರ್ನಾಟಕ ಲೋಪಗಳ ಆಯೋಗ ಅಂತ ಬದಲಿಸುವುದು ಉತ್ತಮ ಅನ್ಸುತ್ತೆ. ಸಾಲು ಸಾಲು ಪರೀಕ್ಷಾ ಅಕ್ರಮಗಳ ಬಳಿಕವೂ ಕೆಪಿಎಸ್ಸಿ ಸರಿ ಹೋಗ್ತಾ ಇಲ್ಲ. ಪಶುವೈದ್ಯಾಧಿಕಾರಿಗಳ ಹುದ್ದೆಗಳ ಅಕ್ರಮ ನಂತರ ಇದೀಗ ಪಿಡಿಒ ಪರೀಕ್ಷೆಯಲ್ಲಿ ಅದೇ ಆರೋಪ ಕೇಳಿಬಂದಿದೆ. ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಪಿಡಿಒ ಅಭ್ಯರ್ಥಿಗಳು. ಪಶು ವೈದ್ಯಕೀಯ ನಂತರ ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಬಗ್ಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಆದ್ರೀಗ ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. 2024ರಲ್ಲಿ 150 ಪೋಸ್ಟ್ಗಳಿಗೆ ಕೆಪಿಎಸ್ಸಿ ಪರೀಕ್ಷೆ ನಡೆಸಿತ್ತು. ಇದೀಗ ಕಳೆದ ವಾರ ಫಲಿತಾಂಶ ಪ್ರಕಟವಾಗಿದ್ದು ಅಭ್ಯರ್ಥಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ. ಜುಲೈ 18ರಂದು ಕೆಪಿಎಸ್ಸಿ ಪಿಡಿಒ ಫಲಿತಾಂಶ ಪ್ರಕಟಿಸಿದೆ. ಆದ್ರೀಗ ಅಭ್ಯರ್ಥಿಗಳು ಸೆಳೆದಿದ್ದು ಪರೀಕ್ಷೆ ಅಕ್ರಮವಾಗಿ ನಡೆಸಿದ್ದು ಟಾಪ್ 10ನಲ್ಲಿ ಒಂದೇ ಊರಿನ 2, ಒಂದೇ ತಾಲೂಕಿನ 8 ಜನ ಪಾಸ್ ಆಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ಈ ಹಿಂದೆ 1:3 ಫಲಿತಾಂಶ ಬಿಟ್ಟಿರುವ ವೇಳೆ ಅಕ್ರಮದ ಬಗ್ಗೆ ಸಿಎಂ ಸೇರಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಅಭ್ಯರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ 10-12 ಮಾರ್ಕ್ಸ್ ತಗೊಂಡವನು ಪಿಡಿಒ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪ್ 10ದಲ್ಲಿ ಬಂದಿದ್ದಾರೆ. ಅದೇಂಗೆ ಸಾಧ್ಯ? ಕೇವಲ ಒಂದೇ ಸಿಲೆಬಸ್ ಇದೆ. ಪಿಡಿಒ ವಿಲೇಜ್ ಅಕೌಂಟೆಂಟ್ ಒಂದೇ ಸಿಲೆಬಸ್ ಇದೆ, ಪಿಡಿಒ ಎಕ್ಸಾಮ್ ಒಂದೇ ಸಿಲೆಬಸ್ ಇದೆ. ಹ್ಯಾಸ್ ಟು ಕಂಪೇರ್ ಕೆಪಿಎಸ್ಸಿ ಕೆಎ ಮಾಡಿದರೆ ಕೆಎ ಪ್ರಶ್ನೆ ಪತ್ರಿಕೆ ಸರಳವಾಗಿರುತ್ತೆ, ಕೆಪಿಎಸ್ಸಿ ಟಫ್ ಆಗಿರುತ್ತೆ. ಇಲ್ಲಿ ಸರಳವಾಗಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 10-12 ಮಾರ್ಕ್ಸ್ ತಗೊಂಡವನು ಟಫೆಸ್ಟ್ ಎಕ್ಸಾಮ್ ನಲ್ಲಿ 160 ಮಾರ್ಕ್ಸ್ ತಗೊಂಡು ರಾಜ್ಯಕ್ಕೆ ಟಾಪರ್ ಬರೋಕೆ ಹೇಗೆ ಸಾಧ್ಯ? ಇದು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತೋರಿಸಿದ್ರು ಗೊತ್ತಾಗುತ್ತೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈಗೂ ಮನವಿ ಮಾಡಿ ಕೇಳ್ತೀವಿ, ನಾವು ವಿನಂತಿ ಮಾಡ್ತೀವಿ, ದಯವಿಟ್ಟು ಇದರ ಬಗ್ಗೆ ತನಿಖೆ ಮಾಡಿ. ಇನ್ನು ಪಿಡಿಒ ಅಕ್ರಮದ ಬಗ್ಗೆ ಅಭ್ಯರ್ಥಿಗಳು ದೂರು ನೀಡಿದ್ರು ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ತಿಳಿಸಿದ್ರು. 1:3 ಅಂದ್ರೆ ಅರ್ಹತಾ ಪಟ್ಟಿ ಅಷ್ಟೇ, ಅದ್ರಲ್ಲಿ ಮಾರ್ಕ್ಸ್ ಕೂಡ ಹಾಕಿರಲ್ಲ. ಆಮೇಲೆ ನೇಮು ಎಷ್ಟೋ ಬಾರಿ ಇರೋದಿಲ್ಲ. ಆಮೇಲೆ ಅದರಲ್ಲಿ ಕ್ಯಾಟಗರಿ ಆ ತರದೆಲ್ಲ ಏನು ಬರಲ್ಲ. ಆದ್ರೇನು ಈ ತರದೆಲ್ಲ ನಡೀತಾ ಇದೆ ಅಂತಂದ್ರೆ ನಮ್ಗನ್ಸೋ ಪ್ರಕಾರ, ನಾವು ಮತ್ತೆ ನಮ್ಮ ಅಧಿಕಾರಿಗಳು ಮಾತಾಡ್ಕೊಳ್ಳೋ ಪ್ರಕಾರ ಇದು ತನಿಖೆ ಆಗ್ಬಿಡೋದೇ ಒಳ್ಳೇದು. ಯಾಕಂದ್ರೆ ನಾವು ಕೂಡ ಅಧಿಕಾರಿಗಳಾಗಿ ಬಹಳ ಮುಜುಗರ ಅನುಭವಿಸ್ತಾ ಇದ್ದೀವಿ. ಪ್ರತಿ ಸಲನೂ ಒಂದಲ್ಲ ಒಂದು ಈ ರೀತಿಯ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದಾಗ್ಲಿ ಅದು ಬರ್ತಾನೆ ಇದೆ. ನಮಗೂ ಕೂಡ ಇಲ್ಲಿ ಕೆಲಸ ಮಾಡೋದೇ ಒಮ್ಮೊಮ್ಮೆ ಮುಜುಗರ ಅನ್ಸುವಂತ ಪರಿಸ್ಥಿತಿ ಇದೆ. ಒಟ್ನಲ್ಲಿ ಇಲ್ಲಿ ಸಹ ಹಣ ಕೊಟ್ಟವರಿಗೆ ಹುದ್ದೆ ನೀಡಿರುವ ಆರೋಪ ಕೇಳಿಬಂದಿದ್ದು ಸರ್ಕಾರ ಈ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕಾಗಿದೆ.